ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಬೆಳಗ್ಗೆ 8:30ಗೆ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೆಂಗಳೂರಿನಿಂದ ಮಂತ್ರಾಲಯದ ಕಡೆಗೆ ನಮ್ಮ ಪ್ರಯಾಣವನ್ನ ಮುಂದುವರಿಸಿದ್ವಿ. ತುಂಬಾ ಚೆನ್ನಾಗಿರುವಂತ ರೋಡ್ಸ್ ಇದೆ ಹೋಗುವಾಗ. ಅದೇ ರೀತಿಯಾಗಿ ನಾವು ಸಂಜೆ 6 ಗಂಟೆಗೆಲ್ಲಾನು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಮಂತ್ರಾಲಯದ ದೇವಾಲಯ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ನೀವು ನೋಡ್ಬೋದು ಹೇಗೆ ಬಣ್ಣ ಬಣ್ಣದ ದೀಪಗಳಿಂದ ಅಲಂಕರಿತಗೊಂಡಿದೆ ಅಂತ. ಸಾಕಷ್ಟು ಜನ ಬಂದಿದ್ರು, ಯಾಕಂದ್ರೆ ನಾವು ಹೋಗಿದ್ದು ವೀಕೆಂಡ್ ಆಗಿತ್ತು. ಮತ್ತು ದೇವಾಲಯದ ಒಳಗಡೆ ರಾಘವೇಂದ್ರ ಸ್ವಾಮಿಗಳವರ ಚಿನ್ನದ ರಥೋತ್ಸವ ಮತ್ತು ಬೆಳ್ಳಿ ರಥೋತ್ಸವ ನಡೀತಾ ಇತ್ತು. ಅಲ್ಲಿ ಸ್ವಲ್ಪ ಸಮಯವನ್ನು ಸ್ಪೆಂಡ್ ಮಾಡಿದ್ವಿ. ಅವ್ರ ರೀತಿ ಈ ಬೆಳ್ಳಿ ರಥದಲ್ಲಿ ತಗೊಂಡೋಗ್ತಾ ಇದ್ದಾರೆ ಅಂತ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಜೊತೆ ಇನ್ನೂ ಹಲವು ಯತಿಗಳ ಒಂದು ಬೃಂದಾವನ ಇದೆ. ಅಲ್ಲೇ ಒಂದು ಸ್ವಲ್ಪ ಸಮಯವನ್ನು ಸ್ಪೆಂಡ್ ಮಾಡಿದೆ. ನನ್ನ ಮಗಳಂತೂ ತುಂಬ ಖುಷಿಯಾಗಿದ್ಲು, ಯಾಕಂದರೆ ಈ ದೇವಾಲಯ ತುಂಬ ಕಲರ್ಫುಲ್ ಆಗಿ ಕಾಣಿಸ್ತಿತ್ತು. ನಿಜ ಹೇಳ್ಬೇಕಂದ್ರೆ ಭೂಲೋಕದ ಸ್ವರ್ಗ ಇದು, ಆ ಥರ ಭಾಸವಾಗ್ತಾ ಇತ್ತು. ಮತ್ತೆ ದೇವಾಲಯವನ್ನು ನೋಡಿದ ನಂತರ ಊಟ ಮಾಡೋದಕ್ಕಂತ ಹೋದ್ವಿ. ಮತ್ತೆ ಊಟ ಮುಗಿಸ್ಕೊಂಡು ಅಲ್ಲೇ ಶಾಪಿಂಗ್ ಮಾಡಿದ್ವಿ. ಮಗಳಿಗೆ ಗೊಂಬೆಗಳು ತಗೊಡ್ಬೇಕಿತ್ತು, ಅದನ್ನ ತಗೊಟ್ಟು ಆ ನಂತರ ನಾವು ರೂಮ್ ಕಡೆಗೆ ಬಂದ್ವಿ. ಈ ವಸತಿ ಗೃಹಗಳು ರಾಘವೇಂದ್ರ ಸ್ವಾಮಿ ಮಠದ್ದೇ ಆಗಿದ್ದು 450 ರೂಪಾಯಿಂದ 2000ವರೆಗೂ ಬೇರೆ ಬೇರೆ ಪ್ರೈಸಲ್ಲಿವೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇದನ್ನ ಮೊದಲೇ ಬುಕ್ ಮಾಡ್ಕೊಂಡು ಬರುವಂಥದ್ದು ತುಂಬ ಒಳ್ಳೆಯದು. ಯಾಕಂದ್ರೆ ಸುಮಾರು ಜನ ಬುಕ್ ಮಾಡದೆ ಬಂದು ಡೈರೆಕ್ಟ್ ಆಗಿ ರೂಮ್ಗಳನ್ನ ಕೇಳ್ತಾ ಇದ್ರು. ಅವ್ರಿಗೆ ರೂಮ್ ಅವೈಲಬಿಲಿಟಿ ಇಲ್ಲದೆ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ರು ಅವರು. ಆ ಥರ ಆಗಬಾರ್ದು ಅಂದರೆ ಮೊದಲೇ ಆನ್ಲೈನ್ ಬುಕಿಂಗ್ ಮಾಡ್ಕೊಂಡು ಬರುವಂಥದ್ದು ಬೆಟರು. ಸಾಕಷ್ಟು ಸ್ಪೇಷಿಯಸ್ ಆಗಿದೆ ರೂಮು, ನೀವು ನೋಡ್ಬೋದು. ಎಲ್ಲ ನೀರಿನ ವ್ಯವಸ್ಥೆ, ಬಿಸಿನೀರಿನ ವ್ಯವಸ್ಥೆ ಎಲ್ಲನೂ ಇದೆ. ಆ ನಂತರ ನಾವು ಬೆಳಗ್ಗೆ ಎದ್ದು ಮತ್ತೆ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ತುಂಗಭದ್ರಾ ಬ್ರಿಡ್ಜನ್ನು ಕ್ರಾಸ್ ಮಾಡಿ ನಂತರ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಕಡೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಈ ದೇವಾಲಯ ತುಂಬ ಪುರಾತನವಾಗಿದ್ದು ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ದೇವಾಲಯದ ಸುತ್ತಮುತ್ತ ನೀವು ನೋಡ್ಬೋದು ಅನೇಕ ಜನ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಿದ್ದಾರೆ. ಒಂದು ದೇವಾಲಯ ಅನೇಕ ಜನರಿಗೆ ಜೀವನವನ್ನು ಕಟ್ಟಿಕೊಟ್ಟಿದೆ. ಸ್ಪಿರಿಚುವಲ್ ಟೂರಿಸಂ. ನಾವು ಹಾಗೆ ದೇವಾಲಯದ ಒಳಗಡೆ ಇರುವಂತ ಬೇರೆ ಬೇರೆ ಗುಡಿಗಳನ್ನ ದರ್ಶನ ಮಾಡಿದ್ವಿ. ಇಲ್ಲಿ ಆಂಜನೇಯ ಸ್ವಾಮಿ ಅವರ ಪಾದರಕ್ಷೆಗಳು ಅಂತ ಇಟ್ಟಿದ್ದಾರೆ. ಇದನ್ನ ಪ್ರತಿ ವರ್ಷ ಬದಲಾಯಿಸ್ತಾರೆ. ನನ್ನ ಮಗಳಿಗೂ ಅಷ್ಟೇ ದೇವಾಲಯವನ್ನೆಲ್ಲ ತೋರಿಸಿದ್ವಿ. ಆ ನಂತರ ಈ ದೇವಾಲಯವನ್ನ ನೋಡಿಕೊಂಡು ನಮ್ಮ ಪ್ರಯಾಣವನ್ನ ಬಿಚ್ಚಾಲೆ ಅನ್ನೋ ಒಂದು ಪ್ಲೇಸ್ಗೆ ಮುಂದುವರಿಸಿದ್ವಿ. ಯಾಕಂದ್ರೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳವರು ನೆಲೆಸಿದ್ರು ಅನ್ನೋ ಒಂದು ಪ್ರತೀತಿ ಇದೆ. ನೋಡಿ, ಇದೇ ಆ ದೇವಾಲಯ. ಅವರು ತಮ್ಮ ನಿತ್ಯ ಪೂಜೆಗಳನ್ನ ಇಲ್ಲೇ ಮಾಡ್ತಿದ್ರಂತೆ. ಇಲ್ಲೇ ಪಕ್ಕದಲ್ಲೇನೆ ತುಂಗಭದ್ರಾ ನದಿ ಕೂಡ ಇದೆ. ಹಾಗೆ ದೇವಾಲಯದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹರೇ ರಾಮ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ತಾ ಇದ್ವಿ. ನನ್ನ ಮಗಳು ಕೂಡ ಆ ತಾಳಕ್ಕೆ ತಕ್ಕಂತೆ ಚಪ್ಪಾಳೆ ಹೊಡಿತಿದ್ಲು. ಆ ನಂತರ ಮಂಗಳಾರತಿ ತಗೊಂಡು ನೆಕ್ಸ್ಟ್ ರಾಘವೇಂದ್ರ ಸ್ವಾಮೀಜಿಗಳವರು ಕುಳಿತುಕೊಳ್ತಾ ಇದ್ದಂಥ ಒಂದು ಪ್ಲೇಸ್ಗೆ ಹೋದ್ವಿ. ಈ ಪ್ಲೇಸ್ ಏನು ಕಾಣಿಸ್ತಾ ಇದೆ, ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಕುಳಿತುಕೊಳ್ತಿದ್ರಂತೆ, ಧ್ಯಾನ ಮಾಡ್ತಿದ್ರಂತೆ. ಅದೇ ರೀತಿಯಾಗಿ ಇಲ್ಲೇ ಪಕ್ಕದಲ್ಲೇನೆ ತುಂಗಭದ್ರಾ ನದಿ ಇದೆ, ಇಲ್ಲಿ ಸ್ನಾನ ಮಾಡ್ತಿದ್ರಂತೆ. ನಾವು ಇಲ್ಲಿಗೆ ಹೋದಂಥದ್ದು ಬೇಸಿಗೆ ಶುರು ಆಗ್ತಿದ್ದಂಥ ಸಮಯದಲ್ಲಿ, ಆದ್ರಿಂದ ನೀರು ಹರಿತಿಲ್ಲ. ಆದರೆ ನೀವು ನೋಡ್ಬೋದು ನೀರು ನಿಂತಿದೆ. ಇದನ್ನ ರಾಯಚೂರು ದೋವ ಪ್ರದೇಶ ಅಂತ ಕೂಡ ಕರೀತಾರೆ. ಇದೇ ಪ್ರದೇಶಕ್ಕಾಗಿನೇ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯಗಳ ನಡುವೆ ಅನೇಕ ಯುದ್ಧಗಳು ಸಹ ನಡೆದಿವೆ. ಯಾಕಂದ್ರೆ ಈ ಭೂಮಿ ಅತ್ಯಂತ ಫಲವತ್ತಾಗಿರುತ್ತೆ. ನೋಡಿ, ಈ ಪ್ಲೇಸ್ ನಲ್ಲಿ ರಾಘವೇಂದ್ರ ಸ್ವಾಮಿಗಳು ಕುಳಿತುಕೊಳ್ತಿದ್ರು. ಆ ನಂತರ ನಾವು ನಮ್ಮ ಪ್ರಯಾಣವನ್ನ ಬೆಂಗಳೂರಿನ ಕಡೆಗೆ ಮುಂದುವರಿಸಿದ್ವಿ. ಎಲ್ಲಿ ನೋಡಿದ್ರು ಅಷ್ಟೇ ರೈಸ್ ಫೀಲ್ಡ್ ನ ನೋಡ್ಬೋದಾಗಿತ್ತು. ಮತ್ತೆ ಬರುವಾಗ ಕೊಟ್ಟೇಶ್ವರಂ ಅಂತ ಒಂದು ಹೋಟೆಲಲ್ಲಿ ನಮ್ಮ ಡಿನ್ನರನ್ನ ಮುಗಿಸಿದ್ವಿ. ನನ್ನ ಮಗಳಿಗಂತೂ ಆ ಪ್ಲೇಸ್ ತುಂಬಾನೇ ಇಷ್ಟ ಆಯಿತು, ತುಂಬ ಖುಷಿ ಪಟ್ಲು ಅವಳು. ಈ ಹೋಟೆಲ್ನ ಆಂಬಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇಲ್ಲೇ ಹೊರಗಡೆ ಕಿಡ್ಸ್ ಪ್ಲೇ ಏರಿಯಾ ಸಹ ಇದೆ. ಅಲ್ಲಿ ಮಗಳ ಜೊತೆ ಒಂದು ಸ್ವಲ್ಪ ಆಟ ಆಡಿಕೊಂಡು ಬೆಂಗಳೂರಿನ ಕಡೆಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.